ಏಯ್ ಬಾರೋ ಬೇಗ ತಗೊಂಬ ಅವನ. ಏನು ಮುಖ ನೋಡ್ತಿದ್ಯಾ? ಬೇಗ ಮುಗಿಸೋ ಕೆಲಸ. ಯಾರು ನೀವು? ಹಾ, ನಿಮ್ಮಿಬ್ರು ಪಾಲಿನ ಯಮ. ಏಯ್ ಏನ್ ಮುಖ ನೋಡ್ತಿದ್ಯಾ? ಮೊದ್ಲು ಇವನ್ ಮುಗಿಸು. ಎಷ್ಟು ಧೈರ್ಯ ನಿಮ್ಗೆ? ನನ್ನ ರಾಧಾಗೆ ಇಷ್ಟೆಲ್ಲ ತೊಂದರೆ ಕೊಡ್ತೀರಾ ನೀವು? ಇವತ್ತು ಜೀವಂತ ಬಿಟ್ರು ಕೇಳು. ಆ ಬಾ. ಇವನ್ ಯಾರು ಮಾರಯ್ಯ ಹಿಂಗ್ ಹೊಡಿಯಾಗತ್ತಾನಲ್ಲ? ಮೋಸ್ಟ್ಲಿ ಇವನ್ ಲವರ್ ಅನಿಸ್ತತಿಕೆ. ಏ ಓಡ್ಬಾರೋ. ಏಯ್ ನಿಂತ್ಕೊಡ್ರು. ನಿಮ್ನ ಇನ್ನೊಂದ್ಸರಿ ವಿಚಾರಿಸ್ತೀನಿ. ಛೇ, ನನ್ನಿಂದ ರಾಧಾಗ ಇಷ್ಟೆಲ್ಲ ಆಗ್ಬಿಡ್ತು. ರಾಧಾ 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 ಕಣ್ ತೆಗಿ. ಅಯ್ಯೋ, ಇವಳಿಗೆ ಪ್ರಜ್ಞೆನೇ ಇಲ್ಲ. ಮೊದಲು ಆಸ್ಪತ್ರೆ ಕರ್ಕೊಂಡು ಹೋಗ್ಬೇಕು. ಇನ್ನೊಂದ್ಸರಿ ನನ್ನಿಂದ ಯಾವತ್ತೂ ಈ ತಪ್ಪಾಗಲ್ಲ. ಬಾಸ್, ಏನಾಯ್ತು ರಾಧಾ ಮೇಳಿಗೆ? ಅವ್ರು ಯಾರೇನೋ ಗೊತ್ತಿಲ್ಲ, ಇಬ್ರು ರೌಡಿಗಳು ಕೂಡಾಕಿ ಇವಳ ಚಾಕುಯಿಂದ ಚುಚ್ಚಕ್ ಹೋಗ್ಬಿಟ್ಟಿದ್ರು. ಯಾರೇನೋ ಗೊತ್ತಿಲ್ಲ. ಸರಿಯಾದ ಸಮಯಕ್ಕೆ ನಾನು ಹೋದೆ, ಸರಿ ಹೋತಿಲ್ಲ ಅಂದ್ರೆ ಯಾರೇನೋ ಗೊತ್ತಾಗ್ತಾರೆ ತಪ್ಸ್ಕೊಂಡು ಹೋಗ್ಬಿಟ್ರು. ನಾನು ಒಬ್ಬನೇ ಇದ್ದಿದ್ರೆ ಹೋಗಿ ಬಿಡ್ತದೇ ಇಲ್ಲ ಅವ್ರನ್ನ. ಅವ್ರು ಅದನ್ನ ಈ ಪರಿಸ್ಥಿತಿ ನೋಡಿ ನನಗೆ ಅವ್ರ ಕಡೆ ಇದು ಮಾಡೋಕ್ಕಾಗಲಿಲ್ಲ. ಓಡೋಗ್ಬಿಟ್ರು, ತಪ್ಸ್ಕೊಂಡ್ಬಿಟ್ರು. ಆದ್ರೆ ಅವ್ರ ಮುಖ ಮಾತ್ರ ನೆನಪೈತಿ. ನಾನು ಮಾತ್ರ ಸುಮ್ಮನೆ ಇರಲ್ಲ. ಅವ್ರು ಅದನ್ನ ಆಸ್ಪತ್ರೆಗೆ ಸೇರಿಸಿ ಹೋಗಿ ಮೊದಲು ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ. ಏನು? ಹೌದಾ? ಸರಿ, ಮೊದಲು ಕಾರ್ ತೆಗೀರಿ, ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕು. ಪಾಪ ಭಾಳ ಎದ್ರುಕೊಂಡಾಳ ಅನಿಸ್ತತಿ. ಓಕೆ ಬಾಸ್, ಬನ್ನಿ. ಹ್ಞೂ ಏನೋ ಗ್ಯಾಸು ಎಂತೆಂಥ ಒಲಿ ಬಂದವಂತಂದ್ರು ಈ ಕಟ್ಟಿಗೆ ಹಚ್ಚೋದು ತಪ್ಪಲಿಲ್ಲ. ಅದೇನೋ ಅಂತಾರಲ್ಲ, ಓಲ್ಡ್ ಈಸ್ ಗೋಲ್ಡ್ ಏನೋ ಅಂತಾರಲ್ಲ, ಹಾಗೆ ಎಲ್ಲ ಮತ್ತೆ ಹಳೇದು ನಾವು ಎಷ್ಟು ಒಲಿ ಹಚ್ಚಲ್ಲ ಒಲಿ ಊದಲ್ಲ ಅಂತ ಅಂದ್ರೂ ಸಿಲಿಂಡ್ರು ಕರೆಕ್ಟ್ ಟೈಮಿಗೆ ಸಿಗದೆ ಇದ್ರೆ ಒಲಿ ಹಚ್ಚಲೇಬೇಕಾಗತ್ತಿ, ಒಲಿ ಊದಲೇಬೇಕಾಗತ್ತಿ. ಗಿರ್ಜಕ ಯಾರು ಇಲ್ಲಿ ಅಡುಗೆ ಮಾಡಾಗದಾನಿ? ನಾನಾ ಸರೋಜಾ? ಏ ಬಾರ ಒಳಗೆ, ಅಲ್ಲಿ ನಿಂತು ಮಾತಾಡ್ತೀಯಲ್ಲ, ಬಾ ಒಳಗೆ. ಅಡುಗೆಲ್ಲ ಆತೇನ ಗಿರ್ಜಕ್ಕ? ಎಲ್ಲಾಕತ್ ಬಿಡವ. ಸಿಲಿಂಡ್ರ್ ಒಂದು ಕರೆಕ್ಟ್ ಟೈಮಿಗೆ ಸಿಗಂಗಿಲ್ಲ ಬಿಡಂಗಿಲ್ಲ. ಒಲಿ ಊದ್ಕೊಂತ ಕೊಂಡ್ರೊಡಿ ನೋಡ್ರ ಕಟ್ಟಿಗೆ ಮಳಿ ಗಿಳಿ ಬಂದು ನಾವು ಮಳಿ ಬರಂಗಿಲ್ಲ ಬಿಡಂತ ಬಿಟ್ಬಿಟ್ಟಾನ. ನಿನ್ನೆ ಮಳಿ ಅಕ್ಕಣೆ ಸೂದ್ಬಿಟ್ಟತಿ. ಈ ಕಟ್ಟಿಗೆನ ಸ್ವಲ್ಪ ಹಸಿ ಆದ್ರೆ ಸಾಕು, ಎಷ್ಟು ಉಬ್ಬಿದ್ರು ಹತ್ತಂಗಿಲ್ಲ ಬಿಡಂಗಿಲ್ಲ. ನೋಡಿಲ್ಲ ಇಲ್ಲೇ ಹಿಂಗೆ ಬೆಂಕಿ ಹೋಗಿರ್ತದೆ, ಸ್ವಲ್ಪ ಊದೆಲ್ಲ ಈ ಕಡೆ ಬಂದು ಏನಾರ ಅಕ್ಕಿ ತೊಳೆಯೋದು ಬೇಳೆ ಇದು ಮಾಡೋದು ತಕೊಂತಿರ್ತಾನಲ್ಲ, ಅಲ್ಲಿ ಹೋಗೇ ಬಿಟ್ಟಿರ್ತೈತೆ. ಒಲಿ ಮುಂದೆನೇ ಕುಂದ್ರಬೇಕು. ಏನು ನೀನು ಯಾಕೆ ಬರ್ತಿದ್ದಿಲ್ಲ ಭಾಳ ದಿನ ಈ ಕಡೆ ಬಂದ್ಬಿಟ್ಟು? ಅಯ್ಯೋ ಏನಿಲ್ಲ ಬಿಡ, ಕೆಲಸ ಎಲ್ಲ ಮುಗಿದುತ್ತಾ ಯಾಕೆ ಬೇಜಾರದಂಗಾತ. ತಡೆಗಿರ್ಜಾಕ ನಮ್ಮ ಏನು ಮಾಡಕತ್ತಾಳ ನೋಡಿದ. ತಂಗಿದ್ರು ನಿಮ್ಮ ಮತ್ತೆ ಇದ್ದಿದ್ದಿಲ್ಲ ಅಲ್ಲೇವ, 15 ದಿನಕ್ಕೊಮ್ಮೆ ತಿಂಗಳಿಗೊಮ್ಮೆ ಬರೀ ಮಗಳ ಮನೆಗೆ ಹೋಗ್ತಿರ್ತಾರಲ್ಲ, ಅದಕ್ಕೆ ಯಾರು ಇಲ್ದಂಗಿಲ್ಲ, ತಡೆ ಹೋಗಿ ಸ್ವಲ್ಪ ಮಾತಾಡ್ಕೊಂಡು ಬಂದ್ರಾತು ಅಂತಂದು ಅದಕ್ಕೆ ಬಂದೆ ನೋಡು. ಅಲ್ಲ ಸಿಲಿಂಡರ್ ಇಸ್ಕೋಬೇಕಿಲ್ಲ, ಒಂದು ಹೆಚ್ಚಿಗೆ ಇತ್ತು ನಮ್ಮ ಮನ್ಯಾಗ. ಬಂದಮೇಲೆ ನಿಮ್ದು ಬಂದ್ಮ್ಯಾಗ ಕೊಟ್ಟಿದ್ರು. ತಂಗಿದ್ರು ಬುಕ್ ಮಾಡ್ಯಾನಂತೀಯಲ್ಲ, ಏನು ಒಂದು 4-5 ದಿನ ಲೇಟಾಗಿ ಬರ್ತೈತೆ ಅಷ್ಟ. ಇಸ್ಕೊಂಡು ನಮಗೆ ಆಮೇಲೆ ನಿಮ್ಗೆ ಕೊಟ್ಟಿದ್ರು ನಡೀತಿತ್ತವ. ಕೇಳ್ಬೇಕಿಲ್ಲ ಒಂದು ಮಾತು. ಅಯ್ಯವ್ವ ಬ್ಯಾರ ಬಿಡ ಅಯ್ಯವ್ವ. ಒಂದ್ಸರಿ ಅವಾಗ ನೇಸ್ಕೊಂಬರ್ಕ್ ಬಂದ ನಿಮ್ಮತ್ತಿ ಬಾಯ್ ಮಾಡಿ ಇದು ಮಾಡಿದ್ಲು. ಸುಮ್ಮನೆ ನಿಮ್ಮತ್ತೆ ಒಂದಿರ್ತಾಳ, ನೀನೇನೋ ಕೊಡ್ತೀವ ಗೊತ್ತೈತಿ ನೀನು ಹೆಂಗಂತಂದು. ನಿಮ್ಮತ್ತಿದೇನವ ಸುಮ್ಮನೆ ಕೊಟ್ಟು ಊರ ಮುಂದೆಲ್ಲ ಆಡ್ಕೊಂತ ಬರ್ತಾಳ. ಸುಮ್ಮನೆ ಯಾಕಂತಂದು ನಾನು ಬರಲಿಲ್ಲ. ಅಯ್ಯೋ ನಿಮಗೆ ಅಷ್ಟ ಅಂದಲ್ಲ, ಮತ್ತೆ ಎಲ್ಲರಿಗೂ ಹಂಗ ಮಾಡೋದು. ಅವ ಇದ್ರಿಗೆ ಹಂಗ ಹಿಂಗೆ ಕೊಟ್ಬಿಡ್ತಾಳ, ನಂಗೆ ಮಾತಾಡ್ಬಿಡ್ತಾಳ. ಮತ್ತೆ ಹೊರಗೆ ಹೋಗಿ ಯಾಕ್ರ ಬರ್ತೇವೆ ನಾವು ಅವ್ರ ಮನೆಯಾಗ ಮಾಡ್ಕೊಂಡು ತಿನ್ನಕ್ಕಿಲ್ಲ, ನಮ್ಮ ಮನೆಗೆ ಬಂದು ಕೇಳ್ಕೊಂಡು ಸುಮ್ಮನೆ ಎಲ್ಲದ ಅಡ್ಕೊಂಡು ಕುಂತ್ಬಿಡ್ತಾಳ. ಅದಕ್ಕೆ ನಾನು ಹೆಚ್ಚು ಕಮ್ಮಿ ಬಂದಾಗ ಸುಮ್ಮನೆ ಇಲ್ಲ ಅಂದ್ಬಿಡ್ತೇನೆ. ಯಾಕೆ ಬೇಕು ಸುಮ್ಮನೆ ನೀವೇನೋ ನಮ್ಮ ಮತ್ತೆ ಚೆನ್ನಾಗಿ ಮಾತಾಡ್ತಾಳ ಅಂತ ಇಸ್ಕೊಂಡು ಹೋಗ್ಬಿಡ್ತಾರೆ. ಮುಂದೆ ಸುಮ್ಮನೆ ಹಿಂದೆ ಗೊತ್ತಿಂದ ಅಡ್ಕೊಂತಾಳ. ಸುಮ್ಮನೆ ಯಾಕೆ ಬೇಕು ನಿಮ್ಗೆ, ಯಾಕೆ ಬಯಸಿಡ್ಬೇಕಂದು ನಾನು ಸುಮ್ಮನೆ ಇಲ್ಲ ಅಂದ್ಬಿಡ್ತೇನೆ. ಹಿಂಗೇನ್ರ ಇಲ್ದಾಗ ಅವ್ರು ಇಲ್ದಾಗ ನಡೀತೈತಿ. ಇದು ಇಲ್ಲ ಆ ಕಡೆ ಇಲ್ಲೇ ಗುಡಿ ಕಡೆ ಹೋಗ್ಬಿಡ್ತಾನ ಅಂದೋಗ. ಅದಕ್ಕೆ ಬರಲಿಲ್ಲವ. ಹೆಂಗಿದ್ರು ಕಟ್ಟಿಗಿದ್ವಲ್ಲ, ಹೆಂಗ ಮಾಡ್ಕೊಂಡ್ರೆ ಆತ್ಬಿಡು. ನಮ್ಮ ಅತ್ತಿನೇ ಇಲ್ಲ, ನಮ್ಮ ಅತ್ತಿದ್ರ ಉಸ್ರಕ್ಕ ಬೇಕು ಅಂತಂದು ಹೆಂಗೆ ಇದು ಮಾಡ್ಬೇಕಾಗಿತ್ತ. ನಮಗೆ ಅಲ್ಲ ಇದು ನನ್ನ ಗಂಡನ ಒಂದ್ಸರಿ ಬಂದ್ರೆ ಬರ್ತತಿಲ್ಲ ಅಂದ್ರಲ್ಲ, ಹೆಚ್ಚು ಕಮ್ಮಿ ಆದ್ರೂ ನಡೀತೈತೆ ಬಿಡು ಅಂತಂದು ಹೇಳಿ ಎಲ್ಲ ಆಗೈತೆ ನೋಡಿ. ಸಾಂಬಾರ್ಗೆ ಒಂದಿಟ್ಟೇನೆ, ಸಾಂಬಾರು ಒಂದು ಕುದ್ರೆ ಮುಗೀತು. ನಿಮ್ದು ಅಡುಗೆಲ್ಲ ಆಗಿತ್ತೇನ? ಆಗಿತ್ತು. ನಾನು ಉದಕ್ಕ ಆಮೇಲೆ ಸೊಪ್ಪು ಎಲ್ಲ ಇದು ಮಾಡಿರ್ತೇನೆ. ಮುದ್ದೆ ಒಂದು ಮಾಡ್ಬೇಕು. ಈಗ ಮಾಡಿಟ್ರೆ ಮತ್ತೆ ಆರೇ ಹೋಗಿರೋ ಅಂತಿರ್ತಾರೆ. ಯಾಕೆ ಇಷ್ಟೊತ್ತಾದ್ರೂ ಬರಲಿಲ್ಲ. ಏನು ಬೈನೆ ಯಾವಾಗ ಬರ್ತಾರೆ ಏನೋ ಗೊತ್ತಿಲ್ಲ. ಅದಕ್ಕೆ ಬಂದಾಗ ಬಿಸಿ ಮುದ್ದೆ ಮಾಡಿದ್ದೀನಿ, ಭಾಳ ತಗಲ್ಲಲ್ಲ. ಅವ್ರು ಬಂದಾಗ ಮುದ್ದೆ ಹಾಕಿದ್ರ ಅಂತಂದು ಹೇಳಿ ಆಗ ನಾನು ಈ ಕಡೆ ಅಡ್ಡಾಡ್ಕೊಂತ ಬಂದೆ ನೋಡಿ. ಹೆಂಗಿದ್ರೆ ಹಿಂಗೆ ಹೋಗ್ಬೇಕಲ್ಲ, ಮನೆ ಮುಂದೆ ಗೊತ್ತಾಗ್ಬಿಡ್ತೈತೆ. ಅದಕ್ಕೆ ಇಲ್ಲೇ ಬಂದು ಕೂತ್ಕೊಂಡೆ ನಾನು. ಅವರೆಲ್ಲ ಯಾರನ್ನ ಮಾತಿ ಸಿಕ್ಕ ಬರೋಂಗಿಲ್ಲ. ಹೋಗೋದು ಸ್ವಲ್ಪ ಲೇಟಾಗಿ ಹೋಗ್ಯಾರ. ಇವತ್ತು ದಿನ ಹೋಗ್ತಾರ. ಇವತ್ತು ಸ್ವಲ್ಪ ಯಾಕೆ ಅರ್ಧ ಗಂಟೆ ಒಂದು ತಾಸು ಲೇಟಾಗಿ ಹೋದ್ರೆ ಇನ್ನೇನು ಮತ್ತಿನ್ನೂ ಬರೋಕೆ ಒಂದು ತಾಸು ಆದರೂ ಬೇಕಾ? ನಾನು ಹೋದಾಗ ಹೋಗಿ ಬರಂತಡೆಯವ ಅಂತಂದು ಬಂದೆ ನೋಡಿ. ಭಾಳ ರಾಡಿ ಬಿಡವ ನಿಮ್ಮ ಮತ್ತೆ ಹೆಂಗೆ ಸೇರಿಸೋಣಕ್ಕೆ ಏನು ದೇವ್ರಿಗೆ ಗೊತ್ತು. ಹೌದು, ಯಾಕೆ ಸೀತಕ್ಕ ಆಮೇಲೆ ಗೌರಕ್ಕ ಯಾರು ಬಂದೇ ಇಲ್ಲಲ್ಲ? ಅಯ್ಯ ಗೌರಕ್ಕಂತೂ ಏನು ನಮ್ಮ ಈ ಕಡೆ ಮನೆ ಕಡೆ ಏನು ಜಾಸ್ತಿ ಬರೋಂಗಿಲ್ಲ. ಯಾಕಂದ್ರೆ ಅವರು ಎಮ್ಮಿ ಆಕಳದವಲ್ಲ. ಮತ್ತು ನೋಡ್ಕೊಳಕ್ಕೆ ಅವಾಗ ಮಗಳಿದ್ರು ಸ್ವಲ್ಪ ಒಳಗಿಂದ ಏನಾರ ಮಾಡ್ತಿದ್ಲ, ಎಲ್ಲ ಆಗ್ಬಿಡ್ತದೆ. ಈಗ ಮಗಳು ಇಲ್ಲಲ್ಲ, ಅದಕ್ಕಾಗಿನ ಎಲ್ಲ ಅಕ್ಕಿನ ಮ್ಯಾಗ ಬಿಡ್ತೈತಲ್ಲ, ಜಾಸ್ತಿ ಅಕ್ಕಿನ ಅಡ್ಡಾಡಂಗಿಲ್ಲ.
ಆಕಿ ಯಾರು ಯಾರಂತಾರಲ್ಲ ಸೀತಕ್ಕನ ಮಗಳು ಮತ್ತು ಅಂದ್ರೆ ಆಷಾಢಲ್ಲ ಕಿ ಗೌರಕ್ಕ ಮಗಳು ಬರ್ತದ್ಲಂತೆ ಆಷಾಢ ಅಂದ್ರೆ ಗಂಡ ಹೆಂಡತಿ ಏನು ನಡೀತೈತಿ ಅತ್ತಿ ಸಸಿ ನೋಡ್ಬಾರ್ದಲ್ಲ ಮಕ್ಕನ ಅವ್ರೇನು ಅತ್ತಿಲ್ಲ ಮಾವಿಲ್ಲ ಇಬ್ಬರು ಅಲ್ಲಿ ಗಂಡ ಹೆಂಡತಿ ಬೆಂಗಳೂರಾಗಿರೋದು ಬೆಂಗಳೂರಾಗ ಅದಾರವ ಇವರು ಮತ್ತು ಇವ್ರ ಅತ್ತಿ ಅದಾರಲ್ಲ ಅದಕ್ಕೆ ಈಕೆ ಅಲ್ಲಿರೋದು ಬೇಡ ಸುಮ್ಮನೆ ಯಾಕಬೇಕು ಅಂತ ಅವ್ರ ಹತ್ರ ಏನಾರ ಆಗಲಿ ಇದು ಮಾಡ್ಬೇಕು ಅಂತಂದೇಳಿ ಬಂದಾಳ ಆಷಾಢಕ್ಕೆ ಇಲ್ಲಿ ಅದಾಳ ಯಾವುದೋ ದೇವ್ರಿಗೆ ಹೋಗಿ ಅನಿಸ್ತೈತೆ ಅವರು ಅದಕ್ಕಾಗಿ ಈ ಕಡೆ ಬಂದಿಲ್ಲ ಅಂದ್ರೆ ಒಂದು 2 ದಿನ 3 ದಿನ ಏನೋ ಅಷ್ಟ ಹೆಚ್ಚು ಕಮ್ಮಿ ಮಾಡಿದ್ಲ ಅಂದ್ರೆ ಬಂದ್ಬಿಟ್ರೆ ಅಷ್ಟೊತ್ತಿದ್ರು ಏನೋ ದೇವ್ರಿಗೆ ಹೋಗಿ ಅನಿಸ್ತೈತೆ ಮೊನ್ನೆ ಏನೋ ಹೋಗ್ಬೇಕು ನೀನು ಬಾ ಅಂತ ಕರೆಯಕ್ತಿಲ್ಲ ನಾನು ಇವ ಒಲ್ಲೆವ ನಮ್ಮ ಮತ್ತೆ ಒಂದಿತ್ತು ನಿನ್ನ ಹೋಗಿತ್ತು ಊರಿಗೆ ಇಲ್ಲಾಂದ್ರೆ ನಾನು ಅಥವಾ ಯಾವ್ದಾರ ದೇವ್ರಿಗೆ ಅಂತಂದು ಹೋಗ್ಬಿಡ್ತಿದ್ದೆ ಅವರು ನಿನ್ನೆ ಹೋದ್ರಲ್ಲ ನಾನು ಸುಮ್ಮನೆ ಅದೇ ದೇವ್ರಿಗೆ ಹೋಗ್ಯಾರವ್ರು ಅದಕ್ಕೆ ಬಂದಿಲ್ಲ ಇವತ್ತು ಸಾಯಂಕಾಲ ಏನೋ ಬರ್ಬೋದು ಅನಿಸ್ತೈತೆ ನೋಡು ತಡೆಯವ ಸಾರೆಲ್ಲ ಕುದಿತು ಒಳ್ಳೆ ಅನ್ನಿಸ್ತೇನೆ ಊಟ ಮಾಡ ಬಿಸಿ ದನ ಸಾಂಬಾರು ಆಗೈತಿ ಇಲ್ಲ ಗಿರ್ಜಕ್ಕ ನಾನೇ ಬೆಳಗ್ಗೆ ದೋಸೆ ಮಾಡಿದ್ನೆ ಮತ್ತು ಇವ್ರಿಗೆಲ್ಲ ಮಾಡಿಕೊಟ್ಟು ನನ್ನ ಗಂಡಿಗೆ ಮಾಡಿಕೊಟ್ಟು ನನ್ನ ಮಗುಗೆ ಮಾಡಿ ಅವನಿಗೆ ಡಬ್ಬಿ ಕಟ್ಟಿ ಶಾಲೆ ಕಳಿಸಿ ನಮ್ಮ ಅತ್ತಿಗೆ ಮಾಡಿಕೊಡೋತ್ತಿಗೆ 11:30 ಆಗೇ ಬಿಡ್ತು ಅವಾಗ ತಿಂದೆ ನನಗೇನು ಹೊಟ್ಟೆ ಬಿಡು ಲೇಟಾಗಿ ತಿಂದ ಒಂದು ಏನು ಅನ್ನ ಮಾಡಿ ಯಾವುದೋ ಒಂದು ರೈಸ್ ಮಾಡಿ ಬಿಡಂಗಿಲ್ಲ ಅಲ್ಲೇವ ನಮ್ಮ ಅತ್ತಿಗೆ ಮುದ್ದೆ ಬೇಕು ರೊಟ್ಟಿ ಏನು ಮಾಡ್ಕೊಂತ ಕುಂದ್ರೆ ಮುದ್ದೆ ಅದು ಇದಕ್ಕೆ ತಂದು 1 2 3 ಅಷ್ಟು ಆಗಂಗೆ ಮಾಡೇನಿ ನನಗೇನು ಈಗ ಮಧ್ಯಾಹ್ನ ಊಟ ಗೀಟ ಮಾಡಂಗಿಲ್ಲವ ಒಮ್ಮೆ ಸಾಯಂಕಾಲ ಬೇಕಾದ್ರೆ ಚಾ ಕುಡ್ಕೊಂತ ಮಂಡಕ್ಕಿ ಮಾಡ್ಕೊಂಡ್ರಾತು ಈಗ ನಮ್ಮ ಅತ್ತಿಗೆ ಒಂದು ಮಾಡಿದ್ರೆ ಆತಂದು ಮಾಡಿಟ್ಟು ಒಬ್ಬರೇ ಇದ್ದು ಮಾಡ್ಬೇಕು ಇಬ್ರು ಇದ್ರು ಮಾಡ್ಬೇಕು ಕೂಡ ನಮ್ಮ ಅತ್ತಿಗೆ ಒಂಥರ ಭಾರಿ ಲೆಕ್ಕ ಯಾರಿಗೆ ಮಾಡಲಿಲ್ಲ ಅಂದ್ರೆ ಅಕ್ಕಿಗೆ ಮಾತ್ರ ಮಾಡ್ಬೇಕು ಒಬ್ಬರು ಇರ್ತಾರೆ ಬಿಡ ಹಂಗೆ ಅವ್ರಿಗೆ ಏನು ಮಾಡಿದ್ರೆ ಸಮಾಧಾನ ಆಗಂಗಿಲ್ಲ ಒಟ್ಟು ಅವ್ರಿಗೆಲ್ಲ ಕರೆಕ್ಟಾಗಿರ್ಬೇಕು ಶಿಸ್ತು ಇದು ನಾಳೆ ಪ್ಯಾಟಿಗಾರ ಹೋಗ್ಕೊಂಡ್ಬಿಟ್ಟೆ ಬರ್ತೀನಿ ಗಿರ್ಜಕ್ಕ ನೀನು ಪ್ಯಾಟಿಗ ಈಗ ಯಾಕ ಅಯ್ಯೋ ಏನಿಲ್ಲ ನಾನು ವರಮಹಾಲಕ್ಷ್ಮಿ ಪೂಜೆ ಮಾಡ್ತೇನೆ ಗೊತ್ತಲ್ಲ ನಿನಗೆ ಸೀರೆ ತರ್ಬೇಕು ಕೂಡ ತೀರಾ ಹಬ್ಬ ಮುಂದೆ ಬಂದಾಗ ಒಂದು ವಾರ ಇದ್ದಾಗ ತರಕ್ಕೆ ಹೋದ್ರೆ ಅವಾಗೇನು ರೇಟ್ ಏನು ಕಮ್ಮಿ ಹೇಳ್ತಾರೆ ತುಸೋ ರೇಟ್ ಹೇಳ್ತಾರೆ 500 ರೂಪಾಯಿ ಸೀರೆನ 800 ರೂಪಾಯಿ 1000 ಹೇಳ್ತಾರೆ ಈಗ ಸ್ವಲ್ಪ ಮುಂಚೆ ತಗೊಂಡ್ಕೊಂಡ್ಬಿಟ್ಟು ಸ್ವಲ್ಪ ಅಷ್ಟು ರೇಟ್ ಇರಲ್ಲ ಏನಿರಂಗಿಲ್ಲ ಬಿಡದಿಂದಾಗಲ್ಲ ಅಷ್ಟು ನಡೀತೈತೆ ಏನು ಅನ್ಸಂಗಿಲ್ಲ ಈಗೆಲ್ಲ ಮತ್ತೆ ಇನ್ನೊಂದು ವಾರ 15 ದಿನ ಆದ್ರಲ್ಲ ಪಂಚಮಿ ಹಬ್ಬ ಅಂತ ಮತ್ತೆ ರೇಟ್ ಮಾಡ್ತಾರೆ ಸುಮ್ಮನೆ ಈಗ ಬಿಡದಿಂದಾಗ ತಗೊಂಡು ಇಟ್ಕೊಳಕ್ಕೆ ಚಲೋ ನೋಡೋವತ್ತಾಗ ನಾವೇ ಉಟ್ಕೊಳ್ಳೋಲ್ಲ ಬಿಡಂಗಿಲ್ಲ ಸುಮ್ಮನೆ ತಂದು ಟೀಚರಾಗಿ ಇಟ್ಬಿಡ್ತೇವೆ ಪೂಜೆಗೆ ಯಾವಾಗಾರ ಎಸಕ್ಕೆ ಬರ್ತೈತಿ ಒಂದು ಪಂಚಮಿ ಹಬ್ಬಕ್ಕೆ ನಾನು ಒಂದು ಸೀರೆ ತಗೋಬೇಕಾ ಆಮೇಲೆ ವರಮಹಾಲಕ್ಷ್ಮಿಗೆ ಒಂದು ತಗೋಬೇಕು ಅಕ್ಕ ನಾನು ಗಂಟೆ ಕೇಳ್ಕೊಂಡೆ ಕೊಟ್ಟೋಗ್ಯಾರ ದುಡ್ಡು ಅದಕ್ಕಾಗಿ ನಾನು ಒಬ್ಬಕ್ಕೇನು ಹೋಗೋದ ಒಂದಿಬ್ರು ಮೂರಿದ್ರೆ ಆರ್ಸೋಕ್ಕಿಂತ ಚೆನ್ನಾಗತ್ತಲ್ಲ ಅದಕ್ಕೆ ನಾಳೆ ಹೋಗಿ ಬರೋಣ ಏನಂತಂದು ಹೌದು ಬಿಡು ನೀನು ಹೇಳೋದು ನಿಜ ನಾನು ಹಿಂಗೆ ಯಾರ ನಮ್ಮ ಅತ್ತಿಗೆಮ್ಮ ಏನು ನಮ್ಮ ಅತ್ತಿಗೆಮ್ಮನ ಯಾವುದೋ ಪೂಜೆಗೆ ಒಂದು ಸೀರೆ ತರಕ್ಕೆ ಹೋಗಿದ್ವು ಅದ ಕರೆಕ್ಟಾಗಿ ಹಬ್ಬದ ಸಮಯನ ಆ ಸೀರೆ ತೆಗೆಸಂತವಿ ಒಂದು ಬಾರ್ಡ್ರ್ ಸಣ್ಣ ಬಾರ್ಡ್ರ್ ಬಂದಿರ್ತೈತಿ ಅದಕ್ಕೆ ಏನಿಲ್ಲ ಅಂದ್ರೆ 1000-1500 ರೂಪಾಯಿ ಹೇಳ್ತಾರೆ ನೋಡು ನನಗಂತ ಅಂತ ಸೀರೆ ನೋಡೋಕೆ ಅಂಥ ಮಟ್ಟಿಗೆ ಚಂದಿರಲ್ಲ ರೇಟ್ ಮಾತ್ರ ಬರೋಬ್ಬರಿ ಹೇಳ್ತಿರ್ತಾರೆ ಸುಮ್ಮನೆ ಅಂದಂಗೆ ಬಿಡ್ದಿಂದಾಗ ಬೇಕಾದಂಗೆ ಸಿಗ್ತಾವು ಆಮೇಲೆ ರಶ್ ಇರಂಗಿಲ್ಲ ಖಾಲಿ ಇರ್ತಾವೆ ಅವಾಗ ಹೋದ್ರೆ ಸೀರೆ ಬಿಟ್ಟು ಬರೋಕ್ಕಾಗಲ್ಲ ಇದು ಮಾಡೋಕ್ಕಾಗಲ್ಲ ಯಾವಾಗ ಹೋಗಿ ಬಿಡಪ್ಪ ಅಂದ್ರೆ ತಗೋಕೊಂಡು ಅರ್ಜೆಂಟಿಗೆ ಎಮರ್ಜೆನ್ಸಿ ಬೇಕಾಗತ್ತೆ ಸೀರೆ ಇದು ಆವಾಗ ಹೋಗಿ ಸುಮ್ಮನೆ ಅರ್ಜೆಂಟಿಗೆ ಎಂತಾದ್ರೂ ತಗೋದ್ಕೊಂಡು ಬಿಡ್ದಿಂದಾಗ ಹೋಗಿ ಒಂದು ಅಂಗಡಿ ಬಿಟ್ಟು ಒಂದು ಅಂಗಡಿ ನೋಡ್ಕೊಂತ ಒಂದು ಸೀರೆ ಬಿಟ್ಟು ಇನ್ನೊಂದು ಅನ್ನಂಗೆ ಚೆನ್ನಾಗಿರೋದು ಆರಿಸಿ ಕಮ್ಮಿ ರೇಟ್ನಾಗ ನೋಡಿ ಚೆನ್ನಾಗಿ ತಗೊಂಬರೋದ ಒಳ್ಳೇದು ನೀನು ಅಂದಂಗೆ ಇಲ್ಲಾಂದ್ರೆ ನೀನು ಅಂದಂಗೆ ಈಗ 800 ರೂಪಾಯಿ 1000 ಸೀರೆ ಅವಾಗ 1300-1400 ಹೇಳ್ತಿರ್ತಾರೆ ನೋಡಷ್ಟೇ ನಾನು ಒಂದು ಸೀರೆ ತಗೋಬೇಕಾ ನನ್ನ ಗಂಡು ಬರಲಿ ತಡಿ ಇವತ್ತು ಹೇಳ್ತಾನೆ ಇವತ್ತು ನಾನೇ ಹೇಳಿ ದುಡ್ಡಿಸ್ಕೊಂತ ನಾನು ಭಾಳ ದಿನ ಆಗಿ ತಗೊಂಡಿಲ್ಲ ಹಂಗೇನಿಲ್ಲ ಅನ್ನಂಗಿಲ್ಲ ಪಂಚಮಿ ಹಬ್ಬಕ್ಕೆ ತಗೊಂತಾನಂದ್ರೆ ಇಸ್ಕೊಂತಾನೆ ತಡಿ ನಾನೊಂದು ನೀನು 1-2 ಸೀರೆ ತಗೊಂಬಂದ್ಬಿಡೋಣಂತೆ ಬೇಕಿದ್ರೆ ಸೀತಕ್ಕ ಇವತ್ತು ಸಾಯಂಕಾಲ ಬರ್ತಾರೆ ಅವ್ರೇನು ಬರ್ತಾರೆ ಇಲ್ಲಪ್ಪ ಡೌಟು ಮತ್ತೆಲ್ಲ ಊರಿಗೆ ಹೋಗಿ ಬಂದು ಸುಸ್ತಾಗಿರ್ತಾರಲ್ಲ ಅವ್ರು ಬರಲಿಲ್ಲ ಅಂದ್ರೆ ನಾವಿಬ್ರು ಹೋಗಿ ಬಂದ್ಬಿಡೋಣಂತ ಸರಿ ತಗೊಳ ಹಂಗಾದ್ರೆ ನಮ್ಮ ಮತ್ತೆ ಬರೋ ಟೈಮ್ ಆಯ್ತು ಹೋಗಿ ಮುದ್ದೆ ನೀರೆಲ್ಲ ಇಡ್ತೇನೆ ಮುದ್ದಿಗೆ ಮತ್ತಿಲ್ಲ ಅಂದ್ರೆ ಅಯ್ಯೋ ನನ್ನ ಸಸಿ ಏನು ಮಾಡಿಲ್ಲ ಕರೆಕ್ಟ್ ಟೈಮಿಗೆ ಊಟ ಕೊಡಂಗಿಲ್ಲ ಅಂತಾಳೆ ಎಲ್ಲ ಕರೆಕ್ಟ್ ಟೈಮ್ ಮಾಡಿರ್ತೇವೆ ಗಿದ್ದಕ್ಕೆ ಯಾವಾಗ ಒಂದು ಸರಿ ಅರ್ಧ ಗಂಟೆ ಲೇಟ್ ಆಗಿರ್ತಲ್ಲ ಏನಾಗ ಸತ್ತವಕರ ಮಾಡ್ತಾರೆ ಅಯ್ಯಪ್ಪ ನನಗಂತೂ ಅದಕ್ಕಾಗಿ ಸಿಟ್ಟು ಬರ್ತದೆ ನೋಡು ಯಾವಾಗಲೂ ದಿನ ಮಾಡಿದ್ರೆ ಒಂದು ಅರ್ಧ ಗಂಟೆ ಯಾವಾಗಲೂ ಹೆಚ್ಚು ಕಮ್ಮಿ ಆಗಂಗಿಲ್ಲ ಕರೆಕ್ಟ್ ಇರ್ಬೇಕಂತ ಇದೇನು ಹೋಟ್ಲ ಕರೆಕ್ಟ್ ಟೈಮಿಗೆ ಹಾಕಕ್ಕೆ ಒಂದ್ಸರಿ ಬಟ್ಟೆ ಹೋಗಿ ಮುಸ್ರತಿಗೂ ಹೆಚ್ಚು ಕಮ್ಮಿ ಇದ್ದೇ ಇರ್ತವೆ ಅಮಾವಾಸ್ಯೆ ಹುಣ್ಣಿಮೆ ಅಂದ್ರೆ ಬಂಡಿ ವರ್ಷಿ ಪೂಜೆ ಗೀಜೆ ಮಾಡಿ ಲೇಟ್ ಆಗ್ತೈತಿ ಅದೇನು ಕೇಳಬಾರ್ದು ಒಟ್ಟು ನಾವೇ ದೌಡ್ ಒಂದು 4 ಗಂಟೆಗೆ ಎದ್ದು ಮಾಡಿ ನೀನು ನನಗೆ ಮತ್ತೆ ಕರೆಕ್ಟ್ ಟೈಮಿಗೆ ಇರ್ಬೇಕಂತಾರೆ ನೋಡು ಅತ್ತೆಯರ ಅಂದಮೇಲೆ ಅಂತಾರಿದ್ದದು ತಗ ಅತ್ತೆ ಯಾವಾಗೂ ತಾಯಿ ಆಗೋಕ್ಕಾಗಲ್ಲ ಅಂತಾರಲ್ಲ ಹಂಗಾದ್ರು ಮತ್ತೆ ಸರಿ ತಗೊಳವ ಹಾಗಾದ್ರೆ ನಾನು ಸಾಯಂಕಾಲ ಬೇಕಿದ್ರೆ ಒಂದು ಸರಿ ಬಂದೋಕೋನಂತೆ ಎಷ್ಟೊತ್ತಿಗೆ ಹೋಗೋದು ಏನಂದು ಇಲ್ಲ ನೀನು ಅಡ್ಡಡ್ಕಿದ್ದ ಬಂದ್ಬಿಡು ನಮ್ಮ ಕಡೆ ಒಂದು ಬಂದಿಲ್ಲಲ್ಲ ಬಾ ಬೇಕಿದ್ರೆ ಅಯ್ಯವ್ವ ಇಲ್ಲವ ನಿಮ್ಮ ಮತ್ತಿದ್ದಾಗ ನಾನು ಯಾಕೆ ಬರಲಿ ಅದೇನಂತಾರಲ್ಲ ಬೇಡ ಸುಮ್ಮನೆ ಯಾಕ ಬೆಳಗ್ಗೆ ಹಂಗಿದ್ರೆ ಹಾಲು ತರಕ್ಕೆ ಹೋಗೋಣಲ್ಲ ಅವಾಗ ಹೇಳ್ತಾನೆ ತಗೋ ಎಷ್ಟೊತ್ತಿಗೆ ಹೋಗೋದು ಏನಂದ್ರೆ ನಿಮ್ಮ ಅಂಗಡಿ ಮುಂದೆ ಹೋಗ್ಬೇಕಲ್ಲ ಮತ್ತೆ ಹಾಲು ತರಕ ಹೋಗ್ತಾನಂತೆ ಸರಿ ತಗ ಹಂಗೆ ಮಾಡಿ ಬರ್ತಾನೆ ತಗ ತಡಿ ಊಟ ಮಾಡಂತ ಚಾರ ಮಾಡ್ತೇನೆ ತಡಿ ಇಲ್ಲ ನಾನು ಹೇಳಿದ್ನಲ್ಲ ದೋಸೆ ಲೇಟಾಗಿ ತಿಂದಲ್ಲ ಆ ದೋಸೆ ತಿಂದ್ರೆ ಮತ್ತೆ ಚಾ ಕುಡಿದು ಹೆಂಗಿದ್ರೆ ಒಂಥರ ಸಮಾಧಾನ ಅನ್ಸಂಗಿಲ್ಲ ಅದಕ್ಕೆ ಮತ್ತೆ ಒಂದು ಊಟ ಚಾ ಕುಡಿದು ಈ ಕಡೆ ಬಂದೆ ಅಡಿಕೆ ಲೇಕೆ ಅಂದ್ರೆ ಹೌದು ಆಕೆ ಜಗಳ ಗಂಟಿದ್ದೆ ಯಾಕೆ ಬಂದೇ ಇಲ್ಲಲ್ಲ ಈ ಕಡೆ ಅಯ್ಯ ಆಕೆ ಊರಾಗಿಲ್ಲ ಅವ್ರ ಅವ್ಗೇನೋ ಭಾಳ ಸೀರಿಯಸ್ ಆಗಿ ತಂದು ಹೋಗಿದ್ಲ ಅವ್ರ ಸೊಸೆ ಅಂದ್ರೆ ಏನಾದ್ರು ಕರೆಕ್ಟಾಗಿ ನೋಡ್ಕೊಳಂಗಿಲ್ಲ ಕರೆಕ್ಟಾಗಿ ಇದು ಮಾಡಂಗಿಲ್ಲ ಅಂತಂದೇಳಿ ಅಲ್ಲೇ ನಮ್ಮ ತಾಯಿ ನೋಡ್ಕೊಂತ ನಂದು ಅಲ್ಲೇ ಉಳ್ಕೊಂಡಾಳ ಈಗ ಒಂದು ವಾರ 15 ದಿನ ಆಗಕ್ಕಂತೆ ನೋಡು ಈ ಕಡೆ ಬಂದೇ ಇಲ್ಲ ಅಲ್ಲೇ ಅದಾಳ ಅಂದ್ರೆ ಇಲ್ಲಿ ಆಸ್ಪತ್ರೆ ಅಷ್ಟು ಚೆನ್ನಾಗಿಲ್ಲಲ್ಲ ಇಲ್ಲಾಂದ್ರೆ ಇಲ್ಲೇ ಇಟ್ಕೊಂಡು ಇಲ್ಲೇ ನೋಡ್ಕೊಂಡಿದ್ದೆ ನನ್ನಿದ್ರಿಗೆ ಯಾವಾಗ ಅಂದಿದ್ಲಪ್ಪ ಇಲ್ಲಿ ಆಸ್ಪತ್ರೆಗೆಲ್ಲ ಅಡ್ಡಾಡಕ್ಕೆ ಹತ್ರ ಇದ್ದಿದ್ರೆ ನಾನು ನೋಡ್ಕೊಂಡ್ಬಿಡ್ತಿದ್ದೆ
ಮತ್ತು ಅಲ್ಲಿಂದ ಯಾಕೆ ಇದು ಮಾಡಬೇಕು ಅವ್ರು ನೋಡ್ಕೊಂತಾರಲ್ಲಿ ನಾನು ಮತ್ತೆ ಕರೆಕ್ಟ್ ಟೈಮಿಗೆ ಊಟ ಗಿಟಾರ ಮಾಡ್ಕೊಡ್ತೇನೆ ಅಂತಂದೇಳಿ ಅಲ್ಲೇ ತೋರಿಸಿದ್ರೆ ಅಂತ ಇಷ್ಟು ದಿನ ಅದಕ್ಕೆ ಹೋಗಿ ಬರ್ತಾನವ ಒಂದು 15 ದಿನ ನೋಡ್ಕೊಂಡು ಇದು ಬರ್ತಾನೆ ಅಂತಂದೇಳಿ ಹೋಗ. ಹೌದೇನು ಅದು ಕಂಡೆ ನಾನು ಯಾಕೆ ಈ ಕಡೆ ಕಂಡೆ ಇಲ್ಲಲ್ಲ ಅಂದು. ಸರಿ ತಗೊಳವ ಬರ್ತಾನೆ ನಾನು. ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದೆ ಪ್ಲೀಸ್ ಫ್ರೆಂಡ್ಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ನನ್ನ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡ್ತಿದ್ರು ಪ್ಲೀಸ್ ಫ್ರೆಂಡ್ಸ್ ಜೊತೆ ಮಾಡಿಕೊಂಡು ವಿಡಿಯೋ ನೋಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.